ರೌಡಿ ಶೀಟರ್ ಬಿಕ್ಲು ಶಿವ ಭೀಕರ ಮರ್ಡರ್ ಕೇಸ್ ಈಗ ಸಿಐಡಿ ಅಂಗಳದಲ್ಲಿದೆ. ಅಫಿಷಿಯಲ್ ಆಗಿ ಕೇಸ್ ಟೇಕ್ ಓವರ್ ಮಾಡಿರೋ ಸಿಐಡಿ ಮರ್ಡರ್ ನಡೆದ ಸ್ಥಳದಲ್ಲಿ ಮಹಜರು ಮಾಡಿದ್ದು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ. ಬಿಕ್ಲು ಶಿವ ಮರ್ಡರ್ ಕೇಸ್ ತನಿಖೆ ಚುರುಕುಗೊಳಿಸಿದ ಸಿಐಡಿ. ಕೇಸ್ ಫೈಲ್ ಹಿಡಿದು ಅಖಾಡಕ್ಕಿಳಿದ ಸಿಐಡಿ ಆಫೀಸರ್ಸ್. ಮರ್ಡರ್ ನಡೆದ ಸ್ಥಳದಲ್ಲಿ ಮಹಜರು, ಸಿಐಡಿ ಬೇಟೆ ಶುರು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆಯ ಪ್ರಕರಣವನ್ನ ಭೇದಿಸುವಲ್ಲಿ ಸಿಐಡಿ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ತನಿಖೆ ಆರಂಭಿಸಿರೋ ಅಧಿಕಾರಿಗಳು ಇಂದಿನಿಂದಲೇ ಅಧಿಕೃತ ತನಿಖೆ ಶುರು ಮಾಡಿದ್ದಾರೆ. ಈಗಾಗಲೇ ಭೀಕರ ಹತ್ಯೆಯ ಸಂಪೂರ್ಣ ಕೇಸ್ ಫೈಲ್ ಪಡೆದುಕೊಂಡಿರುವ ಸಿಐಡಿ ಟೀಮ್ ತನಿಖೆ ಕಾವು ಹೆಚ್ಚಿಸಿದ್ದಾರೆ. ಇನ್ನು ಎಸಿಪಿ ಪ್ರಕಾಶ್ ರಾಥೋಡ್ ಮಾಡಿರುವ ತನಿಖೆಯ ಸಮಗ್ರ ಮಾಹಿತಿಯನ್ನ ಸಿಐಡಿಗೆ ಹಸ್ತಾಂತರ ಮಾಡಿದ್ದು, ಇಂದು ಕೊಲೆ ನಡೆದ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಇಂಚಿಂಚು ಮಾಹಿತಿ ಪಡೆದಿದ್ದಾರೆ. ಈಗಾಗಲೇ ಭಾರತೀನಗರ ಪೊಲೀಸರು ಕೊಲೆ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ತನಿಖೆ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಎಲ್ಲ 16 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ ನೀಡಿದೆ. ಇತ್ತ ಅದರಲ್ಲಿ ಪ್ರಮುಖ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯಲು ಸಿಐಡಿ ಸಿದ್ಧತೆ ಮಾಡಿದೆ. ಕೋರ್ಟ್ಗೆ ನಾಳೆ ಅರ್ಜಿ ಸಲ್ಲಿಕೆ ಮಾಡಿ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋಕೆ ಸಿಐಡಿ ಅಧಿಕಾರಿಗಳು ತಯಾರಿ ನಡೆಸಿದ್ದಾರೆ. ದುಬೈನಲ್ಲಿ ತಲೆಮರೆಸಿಕೊಂಡಿರುವ A1 ಆರೋಪಿ ರೌಡಿ ಜಗ್ಗನ ಬಂಧನಕ್ಕೆ ಸಿಐಡಿ ಅಧಿಕಾರಿಗಳು ಪ್ಲಾನ್ ಮಾಡಿದ್ದು ಪೊಲೀಸರಿಂದ ಲುಕ್ಔಟ್ ನೋಟಿಸ್ ಜಾರಿಗೊಳಿಸುವ ಸಾಧ್ಯತೆ ಇದೆ. ಸಿಐಡಿ ಇಂಟರ್ಪೋಲ್ಗೆ ಮಾಹಿತಿ ನೀಡಿ ಸಿಬಿಐ ಮೂಲಕ ಬ್ಲೂ ಕಾರ್ನರ್ ನೋಟಿಸ್ ನೀಡಲು ಸಿದ್ಧತೆ ನಡೆಸಿದ್ದಾರೆ. ಸದ್ಯ ದುಬೈನಲ್ಲಿ ಕರ್ನಾಟಕ ಮೂಲದ ಉದ್ಯಮಿಯಿಂದ ಜಗ್ಗನಿಗೆ ಆಶ್ರಯ ಕೊಟ್ಟಿರುವುದಾಗಿ ಸಿಐಡಿಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಅಲ್ಲದೆ ಶಾಸಕ ಭೈರತಿ ಬಸವರಾಜ್ ವಿಚಾರಣೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಸದ್ಯ ತಮ್ಮ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣದ ಎಫ್ಐಆರ್ ರದ್ದು ಕೋರಿದ್ದ ಶಾಸಕ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಇನ್ನು ಪೊಲೀಸರ ನೋಟಿಸ್ಗೆ ಹಾಜರಾಗುವಂತೆ ಕೋರ್ಟ್ ಸೂಚನೆ ನೀಡಿದ್ದ ಬೆನ್ನಲ್ಲೇ 2 ಬಾರಿ ಭೈರತಿ ಬಸವರಾಜ್ ಪೊಲೀಸರ ಮುಂದೆ ಹಾಜರಾಗಿ ಹೇಳಿಕೆ ನೀಡಿದ್ರು. ಇದೀಗ ಸಿಐಡಿಯಿಂದ ಭೈರತಿ ಬಸವರಾಜ್ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಸದ್ಯ ಅಧಿಕೃತವಾಗಿ ತನಿಖೆ ಶುರು ಮಾಡಿರೋ ಸಿಐಡಿ ಯಾವೆಲ್ಲ ಹೊಸ ವಿಚಾರವನ್ನ ಬೆಳಕಿಗೆ ತರ್ತಾರೋ ಕಾದು ನೋಡಬೇಕಿದೆ. ಅಲ್ಲದೆ ಈ ಕೊಲೆ ಕೇಸ್ ಮತ್ಯಾರ ಕೊರಳಿಗೆ ಉರುಳಾಗುತ್ತೆ ಅನ್ನೋದೇ ಪ್ರಶ್ನೆಯಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.